ಹಲೋ ಆಲ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಸಾಜನ್ ಚಾನೆಲ್. ಈ ದಿನದ ವಿಡಿಯೋದಲ್ಲಿ ನಾನ್ ಮಾತಾಡ್ತಾ ಇದ್ದೀನಿ ಲೇಜಿನೆಸ್ ಬಗ್ಗೆ. ನೀವೇನಾದ್ರೂ ನಾನು ಸೋಂಬೇರಿ ಇದ್ದೀನಿ, ನನ್ಗೆ ಏನ್ ಮಾಡೋದಿಕ್ಕೂ ಮನ್ಸೇ ಬರೋದಿಲ್ಲ, ನನ್ನ ಲೈಫ್ ಡಿಸಿಪ್ಲಿನ್ಡ್ ಆಗಿ ಇಲ್ಲ, ನನ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಬರೋದಿಲ್ಲ, ಅಥವಾ ಎಲ್ಲವನ್ನ ನಾನು ಪ್ಲಾನ್ ಮಾಡ್ಕೊಳ್ತೀನಿ, ಅದಕ್ಕೆ ರಿಲೇಟೆಡ್ ಆಗಿ ಆಕ್ಷನ್ ಅಂತ ಬಂದಾಗ ನಾನು ಆಕ್ಷನ್ಸ್ ಅನ್ನ ತಗೊಳ್ಳೋದೇ ಇಲ್ಲ. ಈ ರೀತಿಯಲ್ಲಿ ನೀವೇನಾದ್ರೂ ಫೇಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಡೆಫಿನೆಟ್ ಆಗಿ ಈ ಒಂದು ವಿಡಿಯೋ ನಿಮ್ಮ ಲೈಫ್ ಅನ್ನ ಟ್ರಾನ್ಸ್ಫಾರ್ಮ್ ಮಾಡೋದಿಕ್ಕೆ, ನಿಮ್ಮ ಲೈಫ್ ನ ಟರ್ನಿಂಗ್ ಪಾಯಿಂಟ್ ಆಗೋದಿಕ್ಕೆ ಕಾರಣವಾಗುತ್ತೆ. ಸೊ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ. ಅಂಡ್ ಇದೇ ಮೊದಲನೇ ಬಾರಿ ನೀವೇನಾದ್ರೂ ನಮ್ಮ ಚಾನಲ್ ಗೆ ವಿಸಿಟ್ ಮಾಡ್ತಾ ಇದ್ರೆ ಇದೇ ರೀತಿಯ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನಲ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಸೊ ಲೇಟ್ ಮಾಡದೆ ಇವತ್ತಿನ ಒಂದು ವಿಡಿಯೋಗೆ ಎಂಟರ್ ಆಗೋಣ. ಅಂಡ್ ಇದ್ರ ರಿಲೇಟೆಡ್ ಆಗಿ ನಾನ್ ಹೇಳ್ಬೇಕು ಅಂತ ಅಂದ್ರೆ, ಈ ಒಂದು ಪ್ಯಾಟರ್ನ್ ಅಲ್ಲಿ ನಾನು ಸುಮಾರು ವರ್ಷಗಳು ನನ್ನ ಒಂದು ಲೈಫ್ ಅನ್ನ ನಾನು ವೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಎಲ್ಲಾ ಟ್ಯಾಗ್ ಲೈನ್ಸ್ ಇಂದ ಲೈಕ್ ನಾನು ಲೇಜಿ, ನನ್ಗೆ ಡಿಸಿಪ್ಲಿನ್ ಅಂದ್ರೆ ಗೊತ್ತಿಲ್ಲ, ನನ್ಗೇನ್ ಮಾಡೋದಿಕ್ಕೂ ಮನ್ಸೇ ಬರೋದಿಲ್ಲ, ನಾನು ಎಲ್ಲವನ್ನ ಪ್ಲಾನ್ ಮಾಡ್ಕೊಳ್ತೀನಿ, ನನ್ಗೆ ಯಾವ್ದನ್ನು ಕೂಡ ಮಾಡ್ಬೇಕು ಅಂತ ಮನ್ಸೇ ಬರೋದಿಲ್ಲ, ಪ್ಲಾನಿಂಗ್ ಅಲ್ಲಿ ಐ ಆಮ್ ವೆರಿ ಗುಡ್, ಟೈಮ್ ಟೇಬಲ್ ಮಾಡೋದ್ರಲ್ಲಿ ನಾನು ತುಂಬಾ ಚೆನ್ನಾಗಿದ್ದೀನಿ, ಆದ್ರೆ ಅದನ್ನ ಆಕ್ಷನ್ ತಗೊಳೋದಿಕ್ಕೆ ಬಂದಾಗ ನೋ ಯೂಸ್ ಅನ್ನೋ ತರದಲ್ಲಿ. ಅಂಡ್ ಈವನ್ ನನ್ನ ಸುತ್ತ ಇರುವಂತವ್ರು ಕೂಡ, ಅದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ ಸರ್ಕಲ್ ಇರ್ಬೋದು, ಇದೇ ಒಂದು ಪ್ಯಾಟರ್ನ್ ಅನ್ನ ನನ್ನಲ್ಲಿ ನೋಡ್ತಾ ನೋಡ್ತಾ ಸಮ್ವೇರ್ ಅವ್ರಿಗೂ ಕೂಡ ಓಕೆ, ಇವಳ ಲೈಫ್ ಇಷ್ಟೇ, ಎಲ್ಲವನ್ನ ಪ್ಲಾನ್ ಮಾಡ್ತಾಳೆ, ಇವಳ ಕೈಲಿ ಏನು ಆಗೋದಿಲ್ಲ. ಬಿಕಾಸ್ ನಮ್ಮ ಒಂದು ಲೈಫ್ ಪ್ಯಾಟ್ರನ್ ಅದಾಗಿತ್ತು ಅಂತ ಅಂದಾಗ ನಮ್ಮ ಸುತ್ತ ಇರೋರು ಆಬ್ವಿಯಸ್ಲಿ ಆ ರೀತಿಯಲ್ಲಿ ನಮ್ಮನ್ನ ಜಡ್ಜ್ ಮಾಡಿರ್ತಾರೆ. ಅಂಡ್ ಅವರು ಕೂಡ ಒಂದಷ್ಟು ಟ್ಯಾಗ್ ಲೈನ್ಸ್ ಗಳನ್ನ, ಈ ರೀತಿಯ ಒಂದಷ್ಟು ಟ್ಯಾಗ್ ಲೈನ್ಸ್ ಗಳನ್ನ ಕೊಟ್ಟಿರ್ತಾರೆ. ಆದ್ರೆ ಆಕ್ಚುಯಲ್ ಪ್ರಾಬ್ಲಮ್ ಅಥವಾ ಆಕ್ಚುಯಲ್ ಥಿಂಗ್ ಏನು ಇಲ್ಲಿ ಅಂತ ನಾವು ನೋಡೋದಾದ್ರೆ, ಒಂದು ಸೈಂಟಿಫಿಕ್ ಅಥವಾ ಒಂದು ಸ್ಪಿರಿಚುಯಲ್ ರೀಸನ್ ಅನ್ನ ನಾವು ನೋಡೋದಾದ್ರೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂದಷ್ಟು ಎಮೋಷನಲ್ ಇಂಪ್ರಿಂಟ್ಸ್ ಇರುತ್ತೆ. ಅದು ಚೈಲ್ಡ್ಹುಡ್ ಇಂದ ಬಂದಿರ್ಬೋದು, ನಮ್ಮ ರಿಲೇಶನ್ಶಿಪ್ಸ್ ಇಂದ ಬಂದಿರ್ಬೋದು, ಅಥವಾ ನಮ್ಮ ಆನ್ಸೆಸ್ಟರ್ಸ್ ಇಂದ ಬಂದಿರ್ಬೋದು, ನಮ್ಮ ಪಾಸ್ಟ್ ಲೈಫ್ ಇಂದ ಬಂದಿರ್ಬೋದು, ಅಂಡ್ ಸಮ್ ಟೈಮ್ಸ್ ನಾವು ಇರುವಂತ ಪ್ಲೇಸ್ ಎನ್ವಿರಾನ್ಮೆಂಟ್ ಇಂದ ಇರ್ಬೋದು, ನಾವು ಯಾರ ಜೊತೆ ಬೆಳೀತಾ ಇದೀವಿ, ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಇರ್ಬೋದು, ಅಥವಾ ನಮ್ಮ ಒಂದು ಟೈಮ್ ಯಾವ ರೀತಿಯಲ್ಲಿ ಸ್ಪೆಂಡ್ ಆಗ್ತಾ ಇದೆ, ಇದೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗ್ತಿರತ್ತೆ. ಈ ಎಲ್ಲಾ ಎಮೋಷನ್ಸ್ ರಿಸಾಲ್ವ್ ಆಗಿಲ್ಲ ಅಂತ ಅಂದ್ರೆ, ಈ ಎಲ್ಲಾ ಎಮೋಷನ್ಸ್ ಕ್ಲಿಯರ್ ಆಗಿಲ್ಲ, ಅಲೈನ್ ಆಗಿಲ್ಲ ಅಂತ ಅಂದ್ರೆ, ಒಂದು ರೀತಿಯಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಆ ಎಲ್ಲಾ ಕಾರಣಗಳಿಂದ ವಿ ಫೀಲ್ ನನಗೆ ಏನ್ ಮಾಡೋದಿಕ್ಕೂ ಮನ್ಸಿಲ್ಲ, ನನ್ಗೆ ಜಸ್ಟ್ ಸುಮ್ಮನ್ ಕೂತ್ಕೊಳ್ಳೋದ್ರಲ್ಲಿ ಅಥವಾ ನಿದ್ದೆ ಮಾಡೋದ್ರಲ್ಲಿ ಅಥವಾ ಜಸ್ಟ್ ಮೊಬೈಲ್ ಅನ್ನ ಸ್ಕ್ರಾಲ್ ಮಾಡೋದ್ರಲ್ಲೋ ಅಥವಾ ಸುಮ್ಮನೆ ಟಿವಿಯನ್ನ ನೋಡ್ತಾ ಟೈಮ್ ವೇಸ್ಟ್ ಮಾಡೋದ್ರಲ್ಲೋ ನಮ್ಮ ಟೈಮ್ ಅನ್ನ ನಾವು ವೇಸ್ಟ್ ಮಾಡ್ಕೊಳ್ತಾ ಇರ್ತೀವಿ. ಅಂಡ್ ಇದಕ್ಕೆ ಮತ್ತೊಂದು ಹಿಡನ್ ರೀಸನ್ ಅನ್ನ ನೋಡೋದಾದ್ರೆ, ದಟ್ ಈಸ್ ಲೈಫ್ ಪರ್ಪಸ್ ಅಥವಾ ಸೋಲ್ ಪರ್ಪಸ್. ತುಂಬಾ ಸಲ ನಮ್ಮ ಸೋಲ್ ಪರ್ಪಸ್ ಗೆ ನಾವು ಕನೆಕ್ಟ್ ಆಗಿಲ್ಲ ಅಂತ ಅಂದಾಗ್ಲೂ ಕೂಡ ಈ ಒಂದು ಪ್ಯಾಟರ್ನ್ ಓಪನ್ ಆಗ್ತಿರತ್ತೆ. ಅಂಡ್ ನನಗೆ ನನ್ನ ಬಗ್ಗೆ ನಾನು ಆಲ್ರೆಡಿ ಒಂದಷ್ಟು ಲೈನ್ಸ್ ಗಳಲ್ಲಿ ನಾನು ಹೇಳಿದ್ದೀನಿ. ಸೊ ನನಗೆ ಯಾವ ಒಂದು ಥಿಂಗ್ ಸ್ಟ್ರೈಕ್ ಆಯ್ತು ಅಂತ ಅಂದ್ರೆ, ದಟ್ ಈಸ್ ಸೋಲ್ ಪರ್ಪಸ್. ನನ್ನ ಸೋಲ್ ಪರ್ಪಸ್ ಅನ್ನೋದು ಏನು ಅನ್ನೋದು ಗೊತ್ತಾಗೋವರೆಗೆ ನನ್ನ ಲೈಫ್ ನಾನು ಇದೇ ರೀತಿಯಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೆ. ಒನ್ಸ್ ನನ್ನ ಸೋಲ್ ಪರ್ಪಸ್ ಏನು ಅಂತ ಅರ್ಥ ಆಗಿ, ನನ್ನ ಕೆಲ್ಸಗಳು, ನನ್ನ ಕರ್ತವ್ಯಗಳು ಏನು ಅಂತ ಗೊತ್ತಾಗ್ತಿದ್ದಾಗೆ ಆಟೋಮೆಟಿಕ್ ಆಗಿ ಈ ಲೇಸಿನೆಸ್ ಇರ್ಬೋದು, ನನ್ ಮೋಟಿವೇಶನ್ ಇಲ್ಲ, ನನ್ ಏನ್ ಮಾಡೋದಿಕ್ಕೂ ಮನ್ಸ್ ಬರೋದಿಲ್ಲ, ನನ್ ಡಿಸಿಪ್ಲಿನ್ ಇಲ್ಲ, ಇದೆಲ್ಲವೂ ಕೂಡ ಸೈಡ್ಗೆ ಹೊರಟೋಯ್ತು. ದಿನದಲ್ಲಿ ನಾನೊಂದು 2 ಅವರ್ಸ್ ಆದ್ರೂ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡ್ಲೇಬೇಕು, ಇಲ್ಲಾಂದ್ರೆ ನನ್ ಕೈಲಿ ಮ್ಯಾನೇಜ್ ಮಾಡೋಕೆ ಆಗೋದಿಲ್ಲ ಅಂತ ಇದ್ದವಳು ಈವನ್ ರಾತ್ರಿ ಹೊತ್ತು ಕೂಡ ಲೇಟ್ ನೈಟ್ಸ್ ಇರ್ಬೋದು ಅಥವಾ ಅರ್ಲಿ ಮಾರ್ನಿಂಗ್ಸ್ ಅಲ್ಲಿ ಎದ್ದು ಕೂಡ ವರ್ಕ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಬಿಕಾಸ್ ನನ್ನ ಒಂದು ಸೋಲ್ ಪರ್ಪಸ್ ಏನು ಅನ್ನೋದು ನನ್ಗೆ ಗೊತ್ತಾಗಿದ್ದು. ಅಂಡ್ ಅದ್ರಲ್ಲಿ ರಿಲೇಟೆಡ್ ಆಗಿ ನಾನು ಹೇಳೋದಾದ್ರೆ, ಈ ಎಲ್ಲಾ ಒಂದು ಪ್ಯಾಟರ್ನ್ಸ್ ಅನ್ನ ಬ್ರೇಕ್ ಮಾಡೋದಿಕ್ಕೆ ನನಗ್ ತುಂಬಾ ಹೆಲ್ಪ್ ಮಾಡೋಂಥದ್ದು ಅದು ರೇಖಿ ಇರ್ಬೋದು, EFT ಟ್ಯಾಪಿಂಗ್ ಇರ್ಬೋದು, ಅಂಡ್ ಮೇನ್ಲಿ ಇನ್ನರ್ ಚೈಲ್ಡ್ ಹೀಲಿಂಗ್ ಇರ್ಬೋದು. ಸೊ ಅದರ ಒಂದು ಸಣ್ಣ ಪ್ರಾಕ್ಟೀಸ್ ಅನ್ನ ಈ ದಿನದ ವಿಡಿಯೋದಲ್ಲಿ ನಾನು ಮಾಡಿಸ್ತಾ ಇದ್ದೀನಿ. ಜಸ್ಟ್ ಸಿಂಪಲ್ ಟೆಕ್ನಿಕ್ ಇದು. ಓಕೆ, EFT ಟೆಕ್ನಿಕ್. ಅಂಡ್ ಇದನ್ನ ಮಾಡೋದಿಕ್ಕೂ ಮುಂಚೆ ನಿಮಗೆ ನೀವು ಸ್ಕೋರ್ ಅನ್ನ ಮಾಡ್ಕೊಬೇಕಾಗತ್ತೆ. ಅಂಡ್ ಇದು ಒಂದು ಸಣ್ಣ EFT ಟೆಕ್ನಿಕ್, ತುಂಬಾ ಸಿಂಪಲ್ ಇರತ್ತೆ. ಜಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಅದನ್ನ ನೀವು ಕೂಡ ಮಾಡ್ಕೊಳ್ತಾ ಬನ್ನಿ.
ಸೊ ಈ ಒಂದು EFT ಟ್ಯಾಪಿಂಗ್ ಅನ್ನ ಮಾಡೋದಿಕ್ಕೂ ಮುಂಚೆ ನಿಮಗೆ ನೀವು ಸ್ಕೋರ್ ಮಾಡ್ಕೊಬೇಕಾಗತ್ತೆ. ನಿಮ್ಮ ಪ್ರಕಾರ ನೀವು ಎಷ್ಟು ಲೇಜಿ ಇದ್ದೀರಾ, ಎಷ್ಟು ಸೋಂಬೇರಿ ಇದ್ದೀರಾ. 10 ಅಂತ ಅಂದ್ರೆ ನಾನು ಕಂಪ್ಲೀಟ್ಲಿ ಸೋಂಬೇರಿ. 5 ಅಂತ ಅಂದ್ರೆ ಓಕೆ ಓಕೆ ಒಂದು ಅವರೇಜ್ ಅಲ್ಲಿ ಇದೆ. 0 ಅಂತ ಇದ್ರೆ ನಾನು ಕಂಪ್ಲೀಟ್ಲಿ ನಾನಿನ್ನು ಲೇಜಿ ಇಲ್ಲ ಅಥವಾ ನನ್ಗೆ ಒಂದು ಮಾಡೋದಿಕ್ಕೆ ಮನ್ಸಿಲ್ಲ, ಈ ಎಲ್ಲ ಪ್ಯಾಟರ್ನ್ಸ್ ಗಳನ್ನ ನಾನೇನ್ ಹೇಳ್ದೆ ಅದ್ಯಾವ್ದು ಇಲ್ಲ. 10 ಅಂತ ಅಂದ್ರೆ ಅದು ಎಕ್ಸ್ಟ್ರೀಮ್ ಅಲ್ಲಿ ಇದೆ, 0 ಅಂತ ಅಂದ್ರೆ ಅದು ಇಲ್ವೇ ಇಲ್ಲ. ಈ 0 to 10 ಅಲ್ಲಿ ನಿಮ್ಮ ಒಂದು ಸ್ಕೋರ್ ಎಷ್ಟಿಗೆ ಬರ್ತಾ ಇದೆ ಅದನ್ನ ನೋಡಿ. ನಿಮ್ಮ ಒಂದು ಸ್ಕೋರ್ ಅನ್ನ ಫಸ್ಟ್ ಮಾರ್ಕ್ ಮಾಡ್ಕೊಂಡ ನಂತರ ಈ ಒಂದು ಟ್ಯಾಪಿಂಗ್ ಅನ್ನ ನೀವು ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಎಸ್, ಟ್ಯಾಪಿಂಗ್ ಅನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪಾಯಿಂಟ್, ಕರಾಟೆ ಚೋಕ್ ಪಾಯಿಂಟ್. Even though I feel lazy and unmotivated sometimes, ಕೆಲವೊಮ್ಮೆ ನಾನು ಸೋಂಬೇರಿ ಮತ್ತು ಏನನ್ನೂ ಮಾಡಲು ಮನಸ್ಸಿಲ್ಲ ಎಂದು ಭಾವಿಸಿದರೂ ಸಹ ನನ್ನನ್ನು ನಾನು ಪ್ರೀತಿಸಿಕೊಳ್ಳುತ್ತೇನೆ ಮತ್ತು ನಾನಿರುವ ರೀತಿಯನ್ನು ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಕೆಲವೊಮ್ಮೆ ನಾನು ಏನನ್ನೂ ಮಾಡುತ್ತಿಲ್ಲ ಎಂದು ಅನ್ನಿಸಿದರೂ ಸಹ ನಾನು ಸೋಂಬೇರಿಯಲ್ಲ, ನನ್ನ ಎನರ್ಜೀಸ್ ಬ್ಲಾಕ್ ಆಗಿದೆ. ಈ ಆಯ್ಕೆಯನ್ನು ನಾನು ಆಯ್ಕೆ ಮಾಡಿಕೊಳ್ಳುತ್ತೇನೆ. ಕೆಲವೊಮ್ಮೆ ನನ್ನ ಬಗ್ಗೆ ನನಗೆ ಬೇಸರವಾಗುತ್ತದೆ. ನನ್ನಲ್ಲಿ ಪ್ಲಾನ್ಸ್, ಐಡಿಯಾಸ್ ತುಂಬಾ ಇದೆ, ಆದರೆ ಅದರ ಮೇಲೆ ಆಕ್ಷನ್ ತೆಗೆದುಕೊಳ್ಳುತ್ತಿಲ್ಲ ಎಂದು. ಹೀಗಿದ್ದರೂ ಸಹ ನಾನಿರುವ ರೀತಿಯನ್ನು ಸಂಪೂರ್ಣವಾಗಿ ನಾನು ಒಪ್ಪಿಕೊಳ್ಳುತ್ತೇನೆ ಮತ್ತು ನನ್ನನ್ನು ನಾನು ಪ್ರೀತಿಸುತ್ತೇನೆ. ನಾನು ಯಾವ್ಯಾವ ಪಾಯಿಂಟ್ಸ್ ಅಲ್ಲಿ ಟ್ಯಾಪ್ ಮಾಡ್ತಾ ಹೋಗ್ತೀನಿ ಅಲ್ಲಿ ನೀವು ಕೂಡ ಟ್ಯಾಪ್ ಮಾಡ್ತಾ ಬನ್ನಿ. ತುಂಬಾ ಜೋರಾಗಿ ಟ್ಯಾಪ್ ಮಾಡೋ ಅವಶ್ಯಕತೆ ಇಲ್ಲ, ಲೈಟ್ ಆಗಿ. ನಾನು ಸ್ಟ್ರಕ್ ಆಗಿದ್ದೇನೆ ಎಂದು ಅನಿಸುತ್ತಿದೆ. ನನಗೆ ಸುಸ್ತಾಗಿದೆ ಮತ್ತು ನನ್ನ ಜೀವನ ಸ್ಟ್ರಕ್ ಆಗಿದೆ. ನನಗೆ ನಾನು ಎಷ್ಟೇ ಹುರಿದುಂಬಿಸಿಕೊಂಡರೂ, ಪುಷ್ ಮಾಡಿಕೊಂಡರೂ ನನಗೆ ಮೋಟಿವೇಶನ್ ಬರುತ್ತಿಲ್ಲ. ನಾನು ಮತ್ತ ನಾನು ಮತ್ತು ನನ್ನ ಸುತ್ತ ಇರುವವರು ನನ್ನ ಸೋಂಬೇರಿತನವನ್ನು ಕಂಡಿದ್ದೇವೆ ಮತ್ತು ಇದು ಹಲವು ವರ್ಷಗಳಿಂದ ನನ್ನಲ್ಲಿ ಇದೆ. ಆದರೆ ನನ್ನ ಮನಸ್ಸಿನಲ್ಲಿ ನನಗೆ ತಿಳಿಯುತ್ತಿದೆ, ನಾನು ಸೋಂಬೇರಿ ಅಲ್ಲ, ನನ್ನ ಎನರ್ಜಿ ಬ್ಲಾಕ್ ಆಗಿದೆ ಅಂತ. ನಾನು ಅಂದುಕೊಂಡ ಕೆಲಸಗಳನ್ನು ನನಗೆ ಮಾಡಲಾಗುತ್ತಿಲ್ಲ ಮತ್ತು ಇದರಲ್ಲಿ ನನ್ನ ಯಾವುದೂ ತಪ್ಪುಗಳಿಲ್ಲ. ಭಾವನಾತ್ಮಕವಾಗಿ ನಾನು ತುಂಬಿ ಹೋಗಿದ್ದೇನೆ, ಓವರ್ಲೋಡೆಡ್, ಎಮೋಷನಲಿ ಓವರ್ಲೋಡೆಡ್. ಹೀಗಾಗಿ
ನನ್ನ ಕೈಯಲ್ಲಿ ಏನೂ ಮಾಡಲು ಆಗುತ್ತಿಲ್ಲ ಎಂಬ ಗಿಲ್ಟ್, ಅಪರಾಧ ಭಾವನೆಯನ್ನು ನಾನೀಗ ಬಿಡುಗಡೆಗೊಳಿಸುತ್ತಿದ್ದೇನೆ. ನನ್ನ ನಿಧಾನಗತಿಯ ಬಗ್ಗೆ ನನ್ನಲ್ಲಿ ಇರುವ ಅವಮಾನ ಭಾವನೆಗಳನ್ನು ಶೇಮ್ ಬಿಡುಗಡೆಗೊಳಿಸುತ್ತಿದ್ದೇನೆ. ನನ್ನ ದೇಹ, ನನ್ನ ಮನಸ್ಸು ಮತ್ತು ನನ್ನ ಆತ್ಮವನ್ನು ನಾನು ಅರ್ಥ ಮಾಡಿಕೊಳ್ಳಲು ಸಿದ್ಧವಾಗಿದ್ದೇನೆ. Deep breathe in, breathe out. Yes. ನನ್ನ ಹಳೆಯ ಕಥೆಗಳನ್ನು ಬಿಡುಗಡೆ ಮಾಡಲು ಸಿದ್ಧವಾಗಿದ್ದೇನೆ. ನಾನು ಸೋಂಬೇರಿ. ನನ್ನಲ್ಲಿ ಶ್ರದ್ಧೆ ಇಲ್ಲ. ಬರೀ ಕನಸುಗಳನ್ನು ಕಾಣುತ್ತೇನೆ. ಪ್ಲಾನ್ಸ್, ಐಡಿಯಾಸ್ ತುಂಬಾ ಇದೆ. ಅದರ ಮೇಲೆ ಕೆಲಸ ಮಾಡಲು, ಆಕ್ಷನ್ ತೆಗೆದುಕೊಳ್ಳಲು ನನಗೆ ಮನಸ್ಸೇ ಬರುತ್ತಿಲ್ಲ. ನನ್ನ ಸುತ್ತ ಇರುವವರು ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ನಂಬಿದ್ದಾರೆ ಮತ್ತು ನಾನು ಅದನ್ನು ನಂಬಿದ್ದೇನೆ. ಈ ಎಲ್ಲಾ ಹಳೆಯ ಕಥೆಗಳನ್ನು ನಾನು ಬಿಡುಗಡೆ ಮಾಡಲು ಸಿದ್ಧವಾಗಿದ್ದೇನೆ ಮತ್ತು ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳುತ್ತಾ ನನ್ನ ಹೊಸ ಜೀವನವನ್ನು ಪ್ರಾರಂಭಿಸಲು ಸಿದ್ಧವಾಗಿದ್ದೇನೆ. ನಾನು ಸೋಂಬೇರಿಯಲ್ಲ. ನನಗೆ ಹೀಲಿಂಗ್ ನ ಅವಶ್ಯಕತೆ ಇದೆ. ನನ್ನ ಜೀವನ ಸ್ಟಕ್ ಆಗಿಲ್ಲ. ಬದಲಾವಣೆಗೆ ನಾನು ಸಿದ್ಧವಾಗಿದ್ದೇನೆ. ನನ್ನ ಜೀವನದ ಕಳೆದು ಹೋದ ಉತ್ಸಾಹವನ್ನು ನಾನು ಪುನಃ ಗಳಿಸಿಕೊಳ್ಳುತ್ತಿದ್ದೇನೆ. ನನ್ನೊಳಗಿನ ಉತ್ಸಾಹ, ಉಲ್ಲಾಸ, ನನ್ನೊಳಗಿನ ಇನ್ನರ್ ಫೈರ್, ನನ್ನೊಳಗಿನ ಬೆಂಕಿ ಮತ್ತೆ ಹತ್ತಿಕೊಂಡಿದೆ. ಇನ್ನರ್ ಫೈರ್. ನನ್ನ ಮನಸ್ಸು ನನಗೆ ಏನು ಬೇಕು ಎಂಬ ಕ್ಲಾರಿಟಿಯನ್ನು ಕೊಡುತ್ತಿದೆ. ಮುಂದೆ ಸಾಗಲು ನಾನೀಗ ಸುರಕ್ಷಿತವಾಗಿದ್ದೇನೆ. ನಾನು ಮುಂದೆ ಸಾಗುವುದು ನನಗೆ ಸುರಕ್ಷಿತವಾಗಿದೆ. ಸಣ್ಣ ಹೆಜ್ಜೆಗಳನ್ನು, ಸಕ್ಸಸ್ನ ಕಡೆಗೆ ಸಣ್ಣ ಹೆಜ್ಜೆಗಳನ್ನು ತೆಗೆದುಕೊಳ್ಳಲು ನಾನೀಗ ಉತ್ಸಾಹದಿಂದ ಇದ್ದೇನೆ.
ಈ ಒಂದು ನಿಟ್ಟಿನಲ್ಲಿ ನನ್ನ ಮೇಲೆ ನಾನು ಹೀಲ್ ಮಾಡಿಕೊಳ್ಳಲು ಮತ್ತು ಸಕ್ಸಸ್ನ ಕಡೆ ಸಾಗಲು ಸಿದ್ಧವಾಗಿದ್ದೇನೆ. ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್. ಕಣ್ಣನ್ನ ಕ್ಲೋಸ್ ಮಾಡಿ, ನಿಮ್ಮ ಎರಡೂ ಕೈಗಳು ಹೃದಯದ ಮೇಲಿರಲಿ ಅಂಡ್ ರಿಪೀಟ್ ಮಾಡಿ. ಭಾವನಾತ್ಮಕವಾಗಿ ಸಿಕ್ಕಿಕೊಂಡಿದ್ದಂತಹ ಎಲ್ಲ ಬ್ಲಾಕೇಜಸ್ ಅನ್ನು ನನ್ನ ದೇಹದಿಂದ, ಮನಸ್ಸಿನಿಂದ ಮತ್ತು ಆತ್ಮದಿಂದ ಬಿಡುಗಡೆಗೊಳಿಸಲು ನಾನೀಗ ಸಿದ್ಧವಾಗಿದ್ದೇನೆ. ಕ್ಲಾರಿಟಿ, ಕಾನ್ಫಿಡೆನ್ಸ್ ಮತ್ತು ಧೈರ್ಯಕ್ಕೆ ನಾನು ತೆರೆದುಕೊಂಡಿದ್ದೇನೆ. ಭಯ ಇನ್ನು ಮುಂದೆ ನನ್ನನ್ನು ಹಿಡಿದಿಡಲು ಸಾಧ್ಯವಿಲ್ಲ. ದೈವಿಕತೆಯ ಜೊತೆ, ಯೂನಿವರ್ಸ್ನ ಜೊತೆ ಹೆಜ್ಜೆ ಹಾಕಲು ನಾನೀಗ ಸಿದ್ಧವಾಗಿದ್ದೇನೆ. ಡಿವೈನ್ ಎನರ್ಜಿ, ದೈವಿಕ ಶಕ್ತಿಯ ಜೊತೆ ಹೆಜ್ಜೆ ಹಾಕಲು ನಾನೀಗ ಸಿದ್ಧವಾಗಿದ್ದೇನೆ. ಯೂನಿವರ್ಸ್ ನನಗೆ ಸಪೋರ್ಟ್ ಮಾಡುತ್ತಿದೆ, ಮಾರ್ಗದರ್ಶನ ನೀಡುತ್ತಿದೆ. ನಾನು ಸೋಂಬೇರಿಯಲ್ಲ, ನಾನು ದೈವಿಕ ಬೆಳಕಾಗಿದ್ದೇನೆ. ಡೀಪ್ ಬ್ರೀತ್ ಇನ್ and breathe out. Yes. ಈ ಒಂದು ಟ್ಯಾಪಿಂಗ್ ನಿಮ್ಗೆ ಹೆಲ್ಪ್ಫುಲ್ ಅನ್ನಿಸ್ತು ಅಂತ ಅಂದ್ರೆ ಡೆಫಿನೆಟ್ಲಿ ಈ ಟ್ಯಾಪಿಂಗ್ ಅನ್ನ ನೀವು ಡೈಲಿ ಮಾಡ್ತಾ ಬನ್ನಿ. ಅಂಡ್ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗ್ತಾ ಇದೆ, ಬೆನಿಫಿಟ್ ಆಗ್ತಾ ಇದೆ ಅಂತ ಅಂದ್ರೆ ಇಟ್ಸ್ ಸೈನ್ ನೆಕ್ಸ್ಟ್ ಲೆವೆಲ್ಗೆ ನೀವು ಅಪ್ಗ್ರೇಡ್ ಮಾಡ್ಕೊಬೇಕಾಗಿದೆ. ಯೂನಿವರ್ಸ್ ನ ಜೊತೆಗೆ ನೀವು ಹೆಜ್ಜೆ ಹಾಕೋದಿಕ್ಕೆ ರೆಡಿಯಾಗಿ. ಈ ಒಂದು ಟ್ಯಾಪಿಂಗ್ ನಿಮ್ಗೆ ಒಂದಷ್ಟು ರಿಲ್ಯಾಕ್ಸೇಷನ್ ಅನ್ನ ಕೊಡ್ತಾ ಇದೆ ಅಂಡ್ ಸಮಥಿಂಗ್ ನಿಮ್ಮಲ್ಲಿ ಶಿಫ್ಟ್ ಅನ್ನ ಕೊಡ್ತಾ ಇದೆ ಅಂತ ಫೀಲ್ ಆಯ್ತಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ಇಟ್ಸ್ ಅ ಸೈನ್, ಇಟ್ಸ್ ಅ ಟೈಮ್ ನಿಮ್ಮನ್ನ ನೀವು ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡ್ ಮಾಡ್ಕೊಳ್ಳೋದಿಕ್ಕೆ. ಇದ್ರ ರಿಲೇಟೆಡ್ ಆಗಿ ಹೆಚ್ಚಿನ ಡೀಟೇಲ್ಸ್ ನಿಮ್ಗೆ ಬೇಕು, ಯಾವ ರೀತಿಯಲ್ಲಿ ನಿಮ್ಮ ಲೈಫ್ ಅನ್ನ ನೀವು ಟ್ರಾನ್ಸ್ಫಾರ್ಮ್ ಮಾಡ್ಕೊಬಹುದು, ಯಾವ ರೀತಿಯಲ್ಲಿ ಈ ರೀತಿಯ ಸಿಂಪಲ್ ಟೆಕ್ನಿಕ್ಸ್ ನಿಂದ ನಿಮ್ಮ ಒಂದು ಸ್ಟಕ್ ಲೈಫ್ ಅನ್ನ ಸಕ್ಸಸ್ ಲೈಫ್ ಆಗಿ ಮಾಡ್ಕೊಳ್ಬಹುದು, ನಿಮ್ಮ ಈ ಒಂದು ಲೇಸಿ ಅನ್ಮೋಟಿವೇಟೆಡ್ ಲೈಫ್ ಅನ್ನ ಒಂದು ರೀತಿಯಲ್ಲಿ ನಿಮ್ಮ ಸೋಲ್ ಪರ್ಪಸ್ ಗೆ ಕನೆಕ್ಟ್ ಆಗಿ ಉಲ್ಲಾಸದಿಂದ, ಉತ್ಸಾಹದಿಂದ, ಪ್ರತಿದಿನ ಒಂದು ಗ್ರಾಟಿಟ್ಯೂಡ್ ಇಂದ ನಿಮ್ಮ ಲೈಫ್ ಅನ್ನ ನಡೆಸಬಹುದು. ಇದೆಲ್ಲದರ ರಿಲೇಟೆಡ್ ಆಗಿ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಕಸ್ಟಮೈಸ್ಡ್ ಪ್ಲಾನ್ ಗೋಸ್ಕರ ನೀವು ಬುಕ್ ಮಾಡ್ಕೊಳ್ಬಹುದು 15 ಮಿನಿಟ್ಸ್ ಟ್ಯಾರೋಟ್ ಸೆಷನ್ ಅನ್ನ ಜಸ್ಟ್ 199 ಅಂಡ್ ಅದರ ರಿಲೇಟೆಡ್ ಆದಂತ ಕಂಪ್ಲೀಟ್ ಡೀಟೈಲ್ಸ್ ಅಂಡ್ ಅದರ ಪೇಮೆಂಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಂಡ್ ನಾನ್ ನಿಮ್ಗೆ ಸಿಗ್ತೀನಿ 15 ಮಿನಿಟ್ಸ್ 1-to-1 ನಿಮ್ಮ ಒಂದು ಟ್ಯಾರೋಟ್ ಸೆಷನ್ ಅಲ್ಲಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ಒಂದು ಪ್ರಾಕ್ಟೀಸ್ ಅನ್ನ, ಈ ಒಂದು EFT ಟೆಕ್ನಿಕ್ ಅನ್ನ ಡೈಲಿ ಖಂಡಿತವಾಗಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.